ಆಟೋದವ್ರು ಈ ಥರನೂ ಇರ್ತಾರ ಗುರು ಯಪ್ಪ. ಗುರು ನಮಸ್ಕಾರ. ಇವತ್ತು ಮಾರ್ನಿಂಗ್ಗೆ ಜಿಮ್ಗೆ ಹೊರ್ತಿದ್ದೆ. ಸ್ವಲ್ಪ ಚಳಿ ಇತ್ತು ವೆದರು. ಹಾಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ನಮ್ಮ ಅಮ್ಮ ಒಳ್ಳೆ ಟಿಫನ್ ಮಾಡಿತ್ತು, ಚಪಾತಿ ಮಾಡಿತ್ತು, ಸರ್ಲಾಗಿ ಬ್ಯಾಟಿಂಗ್ ಆಡಿ 9:15ಕ್ಕೆ ಮಾರ್ಕೆಟ್ ಎಂಟ್ರಿ ಆದೆ. ಸ್ವಲ್ಪ ಸ್ಟಾಕ್ಸ್ ಹಂಗೆ ಬೈ ಮಾಡಿ ಹಂಗೆ ಡ್ಯೂಟಿಗೆ ಹೊರಟಿದ್ದೆ. ಹಂಗೆ ಹೊರಡೋದಾರಲ್ಲಿ ಇಲ್ಲಿ ಯಾರೋ ಬಿಡೋಗ್ಬಿಟ್ಟಿದ್ರು. ಫುಲ್ಲು ಬ್ಲಡ್ ಎಲ್ಲ ಬರ್ತಾಯಿದ್ದು. ಇಲ್ಲೇ ಪಕ್ಕದಲ್ಲಿ 6-7 ಆಟೋ ಇತ್ತು, ಒಂದು 5-6 ಆಟೋಗಳಿದ್ದು. ಅವ್ರಿಗೆಲ್ಲ ಬನ್ನಿ ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂಗ. ಇಲ್ಲ ನಾನು ಬರೋಲ್ಲ ಹಂಗೆ ಹಿಂಗೆ ಅಂತಿದ್ರು. ನನಗೂ ಬೇಜಾರಾಗೋಯ್ತು ಗುರು. ಅದಾದಮೇಲೆ ಆಂಬುಲೆನ್ಸಿಗೆ ಫೋನ್ ಮಾಡಿದೆ. 108ಗೆ ಫೋನ್ ಮಾಡಿ ಅಲ್ಲಿಂದ ತಕ್ಷಣ ಆಂಬುಲೆನ್ಸ್ ಬಂತು. ಅದಾದಮೇಲೆ ಅಲ್ಲಿಂದ ಪಾಪ ಅವ್ರನ್ನ ಕರ್ಕೊಂಡು ಹೋದ್ರು ಗುರು. ಬಟ್ ಎಲ್ಲ ಆಟೋದವರು ಈ ಥರ ಇರೋಲ್ಲ. ಎಲ್ಪ್ ಅಂದರೆ ಸೀರಿಯಸ್ಸಾಗಿ ಬಂದು ಎಲ್ಪ್ ಮಾಡ್ತಾರೆ. ನನಗೆ ಎಷ್ಟೊಂದು ಜನ ಎಲ್ಪ್ ಮಾಡವ್ರೆ. ಮರ್ತೋಗಿದ್ದೆ ಸ್ಟಾಕ್ಸ್ ಏನಾಗೈತೆ ಅಂತ. ಆಮೇಲೆ ನೋಡಿದೆ ಸ್ವಲ್ಪ ಪ್ರಾಫಿಟಲ್ಲಿತ್ತು. ಅದಾದ್ಮೇಲೆ ಎಷ್ಟಾಗೈತೆ ಅಂತ ನೋಡೋಷ್ಟ್ರಲ್ಲಿ 2,000 ಏನೋ ಪ್ರಾಫಿಟ್ ಆಗಿತ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಈ ಸ್ಟಾಕ್ಸ್ ರೆಫರ್ ಮಾಡಿದ್ದು ಒಬ್ರು ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಈ ಸ್ಟಾಕ್ಸ್ನ ಬೈ ಮಾಡಿದ್ರು ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಅಂತ. ಬೈ ಮಾಡಿದ್ಕೆ ಪ್ರಾಫಿಟ್ ಸಿಗ್ತಲ್ಲ ಕೊನೆಗೂ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಅಷ್ಟೇ ಗುರು. ನೋಡಿ ಸ್ವಾಮಿ, ನಾನು